ನಮ್ಮ ರಾಜ್ಯದಲ್ಲಿ ಯಾವ ಶಾಲೆಯನ್ನು ಹುಡುಕಿದ್ರೂ ಕೂಡ ಸಿಗದಿರುವಂತಹ ಕಲಾ ವೈವಿಧ್ಯತೆಯನ್ನ ನಮ್ಮ ಶಾಲೆಯಲ್ಲಿ ಗುರುತಿಸಬಹುದು. ಅದ್ಭುತ ಅವರ್ಣನೀಯ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಮ್ಮ ಚಿತ್ರಕಲಾ ಇಂತಹ ಒಬ್ಬ ಚಿತ್ರಕಲಾ ಶಿಕ್ಷಕ ಖಂಡಿತ ನಮ್ಮ ರಾಜ್ಯಕ್ಕೆ ಒಬ್ಬ ಮಾದರಿಯಾಗಿದ್ದಾರೆ ಅಂತ ಹೇಳಿ ನಾನು ಹೇಳಿಕೆ ಬಯಸ್ತೇನೆ. ಹಲೋ, ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ಇವತ್ತು ನಾನು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಅಂತ ಒಂದು ಊರಿಗೆ. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಇದೆ. ಈ ಶಾಲೆ ಮೇಲಿನ ಅತಿ ಪ್ರೀತಿಗಾಗಿ ವಿದ್ಯಾರ್ಥಿಗಳು ಮತ್ತು ಮೇಷ್ಟ್ರುಗಳೆಲ್ಲರೂ ಕೂಡ ಸೇರ್ಕೊಂಡು ಇದಕ್ಕೆ ನಮ್ಮೂರ ಅಂತ ಸೇರಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇದು ನಮ್ಮೂರ ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆ. ಎಷ್ಟು ಚೆನ್ನಾಗಿದೆಯಲ್ಲ. ಈ ಶಾಲೆಗೆ ಬರೋ ದಾರಿನೇ ಚಂದ. ಅಂದ್ರೆ ಒಂಥರ ಕಾಡಿನ ಪ್ರದೇಶ ಮತ್ತು ಗುಡ್ಡದ ಮೇಲೆ ಇದೆ. ಇಲ್ಲಿ ಒಬ್ರು ಚಿತ್ರಕಲೆ ಮೇಷ್ಟ್ರು ಇದ್ದಾರೆ. ಅವ್ರ ಹೆಸರು ವಿಶ್ವನಾಥ ವಿಟ್ಲ ಅಂತ, ವಿ.ಕೆ. ವಿಟ್ಲ ಅಂತ. ಬಹಳ ಫೇಮಸ್. ಎಂಥ ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಮಾತಿದೆ ನೋಡಿ. ಸ್ವಲ್ಪ ಮೆಲ್ಲ ಮಾತಾಡಿ ಮಾರೆ, ಅಲ್ಲಲ್ಲಿ ಎಲ್ಲ ಗೋಡೆಗಳಿಗೂ ಕಿವಿ ಇರುತ್ತೆ ಅಂತ ಹೇಳಿದ್ದನ್ನ ನಾವು ಕೇಳಿದ್ದೇವೆ. ಈ ಶಾಲೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿನ ಪ್ರತಿ ಒಂದು ಗೋಡೆಗೂ ಕೂಡ ಚಿತ್ರಕಲೆಯ ಮೂಲಕ ಅವರು ಸಿಂಗರಿಸಿದ್ದಾರೆ. ಜೊತೆಗೆ ಕೆಲವು ಆಯ್ದ ಮತ್ತು ಅತ್ಯಂತ ಅಪರೂಪ ಅಂತ ಅನ್ಸುವಂತಹ ಸಿಮೆಂಟ್ ನ ಕಲಾಕೃತಿಗಳನ್ನ ತನ್ನ ಸಹೋದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಅವರು ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ಸಾಕಷ್ಟು ಖರ್ಚನ್ನ ಕೂಡ ಅವರೇ ಭರಿಸಿದ್ದಾರೆ. ಅದು ಎಷ್ಟು ಫಿಗರ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ, ಬಟ್ ಹೇಳಿದ್ರೆ ಒಂದು ಸಲ ನೀವು ನಿಬ್ಬೆರಗಾಗ್ತೀರ. ಇರ್ಲಿ, ವಿಶ್ವವಿಖ್ಯಾತಿ ಪಡೆದಿರುವಂತಹ ಕಲಾವಿದ ವಿಲಾಸ್ ನಾಯಕ್ ಕೂಡ ಇವರ ಅಪ್ಪಟ ಶಿಷ್ಯರಾಗಿದ್ದಾರೆ. ಸರ್ಕಾರಿ ಪ್ರೌಢಶಾಲೆ ಗುರುವಾಯನಕೆರೆಗೆ ನಾವು ಎಂಟರ್ ಆಗ್ತಾ ಇರ್ಬೇಕಾದ್ರೆ ನಮ್ಮನ್ನ ಸ್ವಾಗತ ಮಾಡೋದು ಈ ಸುಂದರವಾದಂತಹ ಚಿಟ್ಟೆ. ಇದರ ಸೃಷ್ಟಿಕರ್ತರು ವಿ.ಕೆ. ವಿಟ್ಲ ಸರ್. ಸರ್ ನಮಸ್ತೆ. ನಮಸ್ತೆ. ಎಸ್, ಈ ಚಿಟ್ಟೆ ಬಗ್ಗೆ ಏನು ವಿಶೇಷತೆ ಅಂತ ನೀವೇ ಹೇಳ್ಬೇಕು. ಸರ್, ಇದು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಚಿಟ್ಟೆ ಅಂದ್ರೆ ಇಷ್ಟ. ಇದು ಲಾಕ್ ಟೈಮ್ ನ ಫಸ್ಟ್ ಟೈಮ್ ಅಲ್ಲಿ ಮಾಡಿದ್ದು. ಈ ವರ್ಕ್ ಎಲ್ಲ ಸಿಮೆಂಟ್ ಇದರಲ್ಲಿ ಮಾಡಿದ್ದು. ಈ ವರ್ಕ್ ಗೆ ಸಾಧಾರಣ ನಮ್ಮ ಮಕ್ಕಳು ಕೂಡ ಸೇರ್ಕೊಂಡಿದ್ದಾರೆ. ಸಾಧಾರಣ ಒಂದು 7-8 ಜನ ಮಕ್ಕಳನ್ನು ಕೂಡ ತಗೊಂಡಿದ್ದೇನೆ. ಓಕೆ. ಹಾಗೆ ವರ್ಕ್ ಮಾಡ್ಲಿಕ್ಕೆ 1 ವಾರ ಹಿಡಿದಿದೆ. ಇದು ನೋಡಿ ತುಂಬಾ ಖುಷಿ ಆಗ್ತದೆ ಮಕ್ಕಳಿಗೆ ಕೂಡ. ಇದನ್ನು ನೋಡ್ಲಿಕ್ಕೆ ಔಟ್ಸೈಡ್ ಬರ್ತಾರೆ, ಸೆಲ್ಫಿ ತೆಗಿತಾರೆ, ಓಲ್ಡ್ ಸ್ಟೂಡೆಂಟ್ ಎಲ್ಲ ಬರ್ತಾರೆ, ಕೆಲವೆಲ್ಲ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ, ಅಲ್ಲಿ ಕುತ್ಕೊಳ್ತಾರೆ, ಬಾರಿ ಖುಷಿಯಲ್ಲಿ ಇರ್ತಾರೆ ಮಕ್ಕಳು ಕೆಲವರು ಬಂದವರೆಲ್ಲ. ಈ ಆನೆಯ ವರ್ಕಿನ ಎಲ್ಲ ಮಾಹಿತಿಯನ್ನು ನನ್ನ ಜೊತೆಗೆ ಕಲ್ತಂತ ಹುಡುಗನಾದಂತಹ ನಿಖಿತ್. ನಾವು ಬರುವುದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ರು ಅದರದ್ದು ಬೇಸ್ ಎಲ್ಲ. ನಾವು ಆಮೇಲೆ ಇದಕ್ಕೆ ಇಲ್ಲಿ ಡ್ರಿಲ್ ಎಲ್ಲ ಮಾಡಿ ಅದಕ್ಕೆ ಫಿಟ್ ಮಾಡಿ ಮತ್ತೆ ಸೊಂಡಿಲೆಲ್ಲ ಆಗುವಾಗ ಬಂದದ್ದು ನಾವು. ಆಮೇಲೆ ಅದು ಮತ್ತೆ ಫಿಟ್ ಮಾಡುವಾಗ ಸಹ ಅಷ್ಟು ಸುಲಭ ಇರಲಿಲ್ಲ. ಕ್ರೈನ್ ಅಲ್ಲಿ ಫಿಟ್ ಮಾಡಿದ್ದು. ಒಂದ್ ದಿವಸ ಕ್ರೈನಿಗೆ ಹೋಗಿದೆ, ಒಂದ್ಸಲಿ ಸೊಂಡಿಲೆಲ್ಲ ಕ್ರ್ಯಾಕ್ ಆಗಿತ್ತು ಲಿಫ್ಟ್ ಆಗುವಾಗ. ಸೊ ತುಂಬಾ ಪ್ರಾಬ್ಲಮ್ ಆಗಿತ್ತು. ತುಂಬಾ ಪೇಂಟಿಂಗ್ ಎಲ್ಲ ಮಾಡುವಾಗ ಭಯಂಕರ ಕಷ್ಟ ಆಗಿತ್ತು ನಮಗೆ. ಆದ್ರೆ ಸಹ ಅದೊಂದು ಖುಷಿ ಇತ್ತು ಮಾಡುವಾಗ, ಮೇಲೆಲ್ಲ ಹತ್ತಿ ಮಾಡುವಾಗ. ಮತ್ತೆ ಇದು ಜಸ್ಟ್ ಒಂದು ನಮಗೆ ನೋಡ್ಲಿಕ್ಕೆ ಅಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ. ಇಲ್ಲಿ ಈ ಸೊಂಡಿಲಿನ ಮೂಲಕ ಇಲ್ಲಿ ನೀರು ಬರ್ತದೆ. ಹೌದಾ? ನೋಡಿ. ನೋಡಿ, ಒಳ್ಳೆ ಇದ್ರಲ್ಲಿ ಒಂದು ಗಾರ್ಡನ್ ಗೆ ಒಂದು ಒಳ್ಳೆ ಇದರ ಲುಕ್ ಸಿಗ್ತದೆ ಇದರಿಂದ ಆನೆ ಮೂಲಕ. ಎಸ್. ನಾನು ಈ ಹೈಸ್ಕೂಲ್ ಅಲ್ಲಿ ಕಲ್ತದ್ದು. ಸರ್ ಇಂದಾಗಿ ಅವರ ವರ್ಕ್ ಇಂದ ನಾವು ಇನ್ಸ್ಪೈರ್ ಆಗಿ ಆರ್ಟ್ ವರ್ಕ್ ಗಳನ್ನು, ಅಂದ್ರೆ ಅವರು ಮಾಡುವ ರೀತಿಯಲ್ಲಿ ನಾವು ಮಾಡ್ಬೇಕು ಅಂತ ಹೇಳಿ ಅನ್ನೋದು ಬೆಳೀತು ನನಗೆ. ನಾವು ಮನೆಯಲ್ಲೆಲ್ಲ ಸಣ್ಣ ಸಣ್ಣ ವರ್ಕ್ ಎಲ್ಲ ಮಾಡ್ತಿದ್ವಿ. ಅದಕ್ಕೆ ಸರ್ ಪ್ರೋತ್ಸಾಹ ಕೊಟ್ರು, ನಮ್ಗೆ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಿದ್ರು. ವಿಶ್ವನಾಥ್ ಗೌಡ ಸರ್ ಬಹಳ ಒಳ್ಳೆಯ ಕಲಾವಿದ. ಅವರ ಬಗ್ಗೆ ಬಹುಶಃ ವರ್ಣಿಸ್ಲಿಕ್ಕೆ ನಮಗೆ ಪದಗಳು ಸಾಲಿಕ್ಕಿಲ್ಲ ಅಂತ ಅಂದ್ಕೊಳ್ತೇನೆ. ಸ್ವತಃ ಅವರು ಬೆಳೆಯುವುದು ಮಾತ್ರ ಅಲ್ಲ, ಅವರ ಮಕ್ಕಳನ್ನು ಕೂಡ ಅಷ್ಟೇ ಸ್ವಂತ ಮಕ್ಕಳ ಹಾಗೆ ಅವರು ಬೆಳೆಸ್ತಾ ಇದ್ದಾರೆ. ಬಹುಶಃ ನಾವು ಅವರ ಶಿಷ್ಯರಾಗ್ಬೇಕಿತ್ತು ಅನ್ನೋದು ತುಂಬಾ ಅನಿಸ್ತಾ ಇದೆ. ಬಹಳ ಉತ್ತಮ ಕಲಾವಿದ ಅನ್ನೋದ್ರಲ್ಲಿ ಖಂಡಿತವಾಗ್ಲೂ 2 ಮಾತಿಲ್ಲ. ಇಡೀ ಹಾಲ್ ಅನ್ನು ಒಂದು ಅಕ್ವೇರಿಯಂ ಟೈಪ್, ಒಂದು ಸಮುದ್ರದಾಗಿ ನಾವು ಮಾಡುವ ಅಂತ ನಾನೊಂದು ಕಲ್ಪನೆ. ಹಾಗೆ ಆ ಕಲ್ಪನೆ ಮೂಲಕ ಒಂದು ನನ್ನ ಆರ್ಟ್ ಮೂಲಕ ಇದನ್ನು ತೋರಿಸಿದ್ದೇನೆ. ಹಾಗೆ ಸಮುದ್ರದಲ್ಲಿ ಯಾವುದೆಲ್ಲ ಮೀನುಗಳು ಉಂಟು ಅದೆಲ್ಲ ಇಲ್ಲಿ ಸಾಧಾರಣ ನನ್ನ ವಿದ್ಯಾರ್ಥಿಗಳ ಜೊತೆಗೆ, ನಮ್ಮ ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಈ ಚಿತ್ರ ನಾನು ಮಾಡಿದ್ದೇನೆ. ಈ ಶಾಲೆಯ ಬಗ್ಗೆ ವರ್ಣಿಸಲಾಗದಂತಹ ವ್ಯಕ್ತಿತ್ವ ಇದು. ಈ ಶಾಲೆ ಅವರ್ಣನೀಯವಾದದ್ದು. ಅಷ್ಟೊಂದು ಸುಂದರವಾದಂತಹ ಇಲ್ಲಿನ ಚಿತ್ರಣಗಳು. ಅಷ್ಟೇ ಅಲ್ಲದೆ ನಮ್ಮ ಶಾಲೆ ಶಿಸ್ತು ಅನ್ನುವುದಕ್ಕೆ ಹೆಸರುವಾಸಿಯಾಗಿರುವಂತದ್ದು ನಮ್ಮ ಶಾಲೆ. ವಿಶೇಷವಾಗಿ ಇಲ್ಲಿ ಹೇಳಬೇಕಾದ್ರೆ ನಮ್ಮ ಚಿತ್ರಕಲಾ ಮೇಷ್ಟ್ರು
ಹಲವಾರು ಶಾಲೆಗಳಲ್ಲಿ ಹಲವಾರು ನಾವು ಶಿಕ್ಷಕರನ್ನು ನೋಡಿರ್ತೇವೆ. ಶಾಲೆ ಆಯ್ತು ಮನೆ ಆಯ್ತು ಅನ್ನುವ ರೀತಿ ಬದುಕ್ತಿರ್ತಾರೆ. ಆದ್ರೆ ನನ್ನ ಮೇಸ್ತು ಶಾಲೆಗೋಸ್ಕರ ತಿಂಗಳಾನುಗಟ್ಟಲೆ ಲಾಕ್ಡೌನ್ ಟೈಮಲ್ಲಿ ಈ ಶಾಲೆಯಲ್ಲಿಯೇ ಇದ್ದು ಶಾಲೆಗೋಸ್ಕರ ಇಂತಹ ಒಂದು ಅಮೋಘವಾದ ಚಿತ್ರಣವನ್ನು ಮಾಡಿ ನಮ್ಮ ಶಾಲೆಗೆ ಒಂದು ಮೆರಗನ್ನು ನೀಡಿದ್ದಾರೆ. ಇದು ನಮಗೆ ಖುಷಿಯಾಗುವಂತಹ ಸಂಗತಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನ ಶಾಲೆಯಲ್ಲಿ ಕಂಡಿದ್ದೇವೆ. ಮತ್ತೆ ಎಲ್ಲರೂ ಕೂಡ ಗಮನಿಸಿದ್ರು ಕೂಡ ಅವರ ವರ್ಕ್ ಅನ್ನ ನೋಡಿ ಹೇಳ್ತಾರೆ. ಅವ್ರು ಹೇಗೆ ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಮಕ್ಕಳ ಮೂಲಕ ಮಾಡಿಸ್ತಕ್ಕಂಥದ್ದು. ಈಗ ನಾವು ಸಾಮಾನ್ಯವಾಗಿ ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂದ್ರೆ ನಮ್ಗಿರುವಂತ 6 ಸಬ್ಜೆಕ್ಟ್ ಅನ್ನ ಚೆನ್ನಾಗಿ ಓದ್ಬೇಕು, ಒಳ್ಳೆ ಸ್ಕೋರ್ ಮಾಡ್ಕೊಳ್ಬೇಕು, ಡಾಕ್ಟರ್ ಇಂಜಿನಿಯರ್ ಆಗ್ಬೇಕು ಅಂತ ಹೇಳ್ತೀವಿ. ಆದ್ರೆ ಅವರನ್ನ ನೋಡ್ಬಿಟ್ಟು ಅವರಲ್ಲಿರ್ತಕ್ಕಂಥ ಸ್ಕಿಲ್ ಅನ್ನು ನೋಡಿ ಅವ್ರು ಕಲಿಸಿರ್ತಕ್ಕಂಥ ವಿಶೇಷತೆಯನ್ನ ಗಮನಿಸ್ಕೊಂಡು ಎಷ್ಟೋ ಮಕ್ಕಳು ನಾವು ಕೂಡ ಆದ್ರೆ ಈ ತರ ಡ್ರಾಯಿಂಗ್ ಟೀಚರ್ ಆಗ್ಬೇಕು, ಈ ತರ ಬರಿಬೇಕು ಅನ್ನುವಂತ ಮನಸ್ಥಿತಿ ಬಂದಿದೆ. ಶಾಲೆಯಲ್ಲಿ ಒಳ್ಳೆ ರಿಸಲ್ಟ್ ಕೂಡ ಇದೆ. ಈ ಹಿಂದೆ ಸುಮಾರು 6 ಸಾರಿ 100% ಕಂಟಿನ್ಯೂಸ್ ಬಂದಿರ್ತಕ್ಕಂಥದ್ದು. ನನ್ನ ಶಾಲೆಯಲ್ಲಿರುವಂತಹ ಒಬ್ಬ ಚಿತ್ರಕಲಾ ಶಿಕ್ಷಕರು ರಾಜ್ಯ ಕಂಡಂತಹ ಅತ್ಯದ್ಭುತ ಶಿಕ್ಷಕರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಒಂದು ಕಲಾಶಾಲೆಯಾಗಿ ಮಾರ್ಪಡ್ಲಿಕ್ಕೆ ಕಾರಣವಾಗಿರುವವರು ಶ್ರೀಯುತ ವಿ.ಕೆ. ಸರ್ ರವರು. ಇವರ ಒಂದು ಸಹಕಾರದಲ್ಲಿ ನಮ್ಮ ಶಾಲೆ ಸುಮಾರು ಸತತವಾಗಿ 8 ವರ್ಷಗಳ ಕಾಲ 100% ಫಲಿತಾಂಶ ಬರಲಿಕ್ಕೂ ಇವರು ನೀಡಿರುವಂತಹ ಅದ್ಭುತ ಸಹಕಾರ ಕಾರಣ. ಇದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಮೌಲ್ಯವನ್ನ ಬಿತ್ತುವಂತ ಕೆಲಸವನ್ನ ಬಹಳ ಅದ್ಭುತವಾಗಿ ಅವರು ಮಾಡ್ತಾ ಬರ್ತಾ ಇದ್ದಾರೆ.